ದುಡ್ಡು ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಕಲ್ತಿದ್ದು ನಾನು ಸಾಲ ಮಾಡಿದಾಗ ನಿಮಗೆ 3 ಕಾಸು ಮರ್ಯಾದೆ ಇರೋದಿಲ್ಲ. ನಿಮಗೆ ಜನ ನಿಮ್ಮನ್ನ ಹೇಗೆ ನೋಡ್ತಾನೆ ಅಂತ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಹತ್ತಿರದವರೇ ಇರ್ಬೋದು, ನೀವೇನಾದ್ರೂ ಸಾಲ ಕೊಟ್ಟಿದ್ರೆ ಲೈಫ್ ಲಾಂಗ್ ನೀವು ಮರೆಯಕ್ಕಾಗಬಾರ್ದು, ಅಷ್ಟು ಅವಮಾನ ಮಾಡ್ತಾರೆ. ನಿಮಗೆ ಸಾಲ ಮಾಡಿದ್ರೆ ನಿಮಗೆ ದುಡ್ಡಿನ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ, ಸಾಲ ಮಾಡಬಾರ್ದು ಅಂತಲೂ ಗೊತ್ತಾಗುತ್ತೆ. ಅಥಣಿ ಪಟ್ಟಣದಲ್ಲಿ ನಡೆದುಕೊಳ್ತಾ ಇದೆ ಬಡ್ಡಿ ವ್ಯವಹಾರಗಳು. ನಮ್ಮ ಮುಂದೆ ಹೇಳಿಕೊಂಡ ವಿಷಯಗಳನ್ನು, ಒಂದು ಮನೆ ಬರೆದುಕೊಳ್ಳುವುದು, ಹೊಲವನ್ನು ಬರೆದುಕೊಳ್ಳುವುದು, ಚಿನ್ನಾಭರಣಗಳನ್ನು ಕಸಿದುಕೊಳ್ಳುವುದು, ಮನೆಯನ್ನು ಕೇಳಿ ಹಾಕಿಕೊಳ್ಳುವುದು, ಇನ್ನು ಬಡ್ಡಿ ಹೊಡೆಯುವುದನ್ನು ಮಾಡಿಕೊಳ್ಳುವುದು, ಬೈಕ್ ಕಸಿದುಕೊಳ್ಳುವುದು, ಇದೆಲ್ಲ ಜನರು ಹೇಳಿಕೊಂಡಿರುವ ಮಾತುಗಳು, ಅವರು ಹಾಕಿಕೊಳ್ಳುವ ಶಾಪಗಳನ್ನು. ಇಲ್ಲಿ ನಮ್ಮದೇ ದರ್ಬಾರ್ ಎನ್ನುವಂತಲ್ಲಿನ ಬಡ್ಡಿ ವ್ಯವಹಾರ ಮಾಡೋರು ದೌರ್ಜನ್ಯ ಮಾಡ್ತಾ ಇದ್ದಾರೆ. ಬಡ ಜನರಿಗೆ ಈ ರೀತಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ನಾವೇ ಸತ್ಯ ಹರಿಶ್ಚಂದ್ರ ಅಂತ ಅಂದುಕೊಂಡು ದಾಖಲೆ ಸಮೇತವಾಗಿ ಜನರು ಮಾತನಾಡಿರುವ ಒಂದು ಸುದ್ದಿ ನಮ್ಮ ಹತ್ರ ಬಂತು. ಪಿಕ್ಚರ್ ಅಭಿ ಬಾಕಿ ಹೇ ಅನ್ನುವ ಸುದ್ದಿಗಳು. ಇದರಲ್ಲಿ ಎಷ್ಟು ಅಧಿಕಾರಿಗಳು, ಫ್ಯಾಮಿಲಿಗಳಿದ್ದಾವೆ, ಎಷ್ಟೇ ದುಡ್ಡಿದ್ರು ಕೂಡ ದೊಡ್ಡಪ್ಪ ಅನ್ನುವ ವ್ಯಕ್ತಿಗಳಿದ್ದಾರೆ. ಸಂಪೂರ್ಣ ದಾಖಲೆ ಸಮೇತವಾಗಿ ಕರ್ಮಕಾಂಡ 1ರಿಂದ 100ರವರೆಗೂ ಬರುವ ಸಮಯದಲ್ಲಿ ನಿಮ್ಮ ಮುಂದೆ ಜನರನ್ನ ಅವರ ದುಃಖಿನ ಒಂದು ಅಳಲನ್ನ, ಅವರ ಕಣ್ಣೀರು ಹಾಕಿದ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದ ಕೈ ರಮೇಶ್ ಇದು. ನನಗೆ 10,000 ರೂಪಾಯಿಗೆ ರಮೇಶ್ ಸ್ಟ್ರಗಲ್ ಲೈಕ್ ದಟ್. 10,000 rupees, ಯು ಬಿಲೀವ್ ಇಟ್ ಆರ್ ನಾಟ್. ನನ್ನ ಫ್ರೆಂಡ್ ಸರ್ಕಲ್ ಎಷ್ಟೋ ನಾನು ಫೋನ್ ಮಾಡಿ ಕೇಳಿದೆ, ಬರ್ತಾವ್ರು ನನ್ನ ಫೋನ್ ರಿಸೀವ್ ಮಾಡೋದಕ್ಕೆ ಸ್ಟೇಯಿಂಗ್ ಇನ್ ರೆಂಟೆಡ್ ಹೌಸ್. ಮಕ್ಕಳು, ಚಿಕ್ಕ ಮಕ್ಕಳು, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಟೋಟಲ್ ಅಷ್ಟು ಡಿಪ್ರೆಷನ್ ಹೊರಟೋದಕ್ಕಿದೆ ನಾನು. ಶಬ್ದಗಳನ್ನು ಅತಿ ವೇಗವಾಗಿ ನಿಮ್ಮ ಮುಂದೆ ಇಡ್ತಾ ಇವೆ. ಇದು ಸಾರ್ವಜನಿಕರ ಮಾತಾಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿಕೊಳ್ಳುವುದೇನೆಂದರೆ, ನಮ್ಮ ದೂರವಾಣಿ ಮೂಲದಿಂದ ಜನರ ಮಾತು ಮತ್ತು ದಾಖಲೆಗಳ ಸಮೇತವಾಗಿ ರೆಕಾರ್ಡಿಂಗ್ ಮತ್ತು ವಿಡಿಯೋ ಕ್ಲಿಪ್ಗಳಿಗಾಗಿ ಅತಿ ವೇಗವಾಗಿ ನಿಮ್ಮ ಮುಂದೆ ಎಲ್ಲ ನೋವುಗಳನ್ನು, ಜನರ ಒಂದು ನೋವುಗಳನ್ನು ನಿಮ್ಮ ಮುಂದೆ ತೆರೆದಿಡ್ತೇವೆ. ಯಾರಾದ್ರೂ ಒಬ್ಬ ನಮ್ಮ ದಾಯಾದಿ, ನಮ್ಮ ಅಣ್ತಮ್ಮ, ಅವನನ್ನ ಏನಾದ್ರೂ ಮಾತಾಡುವಾಗ ಅದೇ ಬೇಡ ಹೋಗು ನೀನು ಅಂತ ಅನ್ನಕ್ಕೆ ನಾಲ್ಗೆ ಕಚ್ಕೊಬಿಡೋರು. ಅಲ್ಲಿ ತನಕ ಅನ್ನೋದು ಬೇಡ, ಯಾಕೆಂದ್ರೆ ಬೇಕಾಯ್ತಾನ ಅವನು. ಈಗ ಧೈರ್ಯವಾಗಿ ಬೇಡ ಹೋಗು ನೀನು ಅಂತಾರೆ, ಯಾಕೆಂದ್ರೆ ದುಡ್ಡು ಇದೆಯಲ್ಲ ನಮ್ಮ ಹತ್ರ. ಮಾಡಿಸ್ಕೊತೀವಿ. ದುಡ್ಡು ಬಿಸಾಕರ್ ಬರ್ತಾನೆ, ದುಡ್ಡು ಬಿಸಾಕರ್ ಯಾವನೋ ಚಪ್ರ ಹಾಕ್ತಾನೆ, ಯಾವನೋ ಛತ್ರ ಕೊಡ್ತಾನೆ, ಯಾವನೋ ಅಡುಗೆ ಮಾಡ್ತಾನೆ. ಈಗ ಮದುವೆ ಮನೆಯಲ್ಲಿ ಹೊರಗಡೆ ಹಲ್ಕಿಸಿ ಹಾಕೋ ದುಡ್ಡು ಕೊಟ್ಟರೆ ಜನ ಇದಾರಲ್ವ. ನಾವು ನಮಸ್ಕಾರ ಅನ್ಬೇಕಾಗಿಲ್ಲ, ನಮಸ್ಕಾರ ಅನ್ನೋಕ್ಕೂ ದುಡ್ಡು ಕೊಟ್ಟರೆ ಜನ ಬರ್ತಾರೆ. ಈ ದರಿದ್ರಾವಸ್ಥೆಗೆ ಬಂದಿದ್ದೀವಿ ನಾವು. ಇದನ್ನ ಚಂದ ಅಂತ ಅನ್ಕೋಬಿಟ್ರೆ ನನ್ಗೆ ಅವ್ರ ಜೊತೆ ಏನು ಐ ಹ್ಯಾವ್ ನೋ ಡೈಲಾಗ್ ಇದೆ.